ಅಮ್ಮ ಭೂಮಾತೆ, ಯಾಕೆ ಕಾಡುತ್ತಿದೆ ಈ ಬಡಪ ಎಂದು? ಯಾವಾಗ ತಪ್ಪು ಮಾಡಿದರೆ ಈ ಘನಘೋರ ಶಿಕ್ಷೆ ಹೇಳು ತಾಯಿ, ಹೇಳು. ಯಾಕೆ ಎಡಬಿಡದೆ ಕಾಡುತ್ತಿರುವೆ ಈ ಬಡಪಾಯಿಯನ್ನು? ನಾವು ಬಡವರಾಗಿ ಹುಟ್ಟಿದ್ದೆ ತಪ್ಪ? ಇಲ್ಲ, ನಿನ್ನನ್ನು ನಂಬಿದ್ದೆ ತಪ್ಪ? ಹೇಳು ತಾಯಿ, ಹೇಳು. ನಿನ್ನ ಮೇಲೆ ವಿಶ್ವಾಸವಿಟ್ಟು ನಿನ್ನ ಮಡಲು ತುಂಬಿದೆ. ಆದರೆ ಸಿಡಲು ಬಡೆದು ಕಡಲು ಒಡೆದು ಬಿತ್ತಿದ ಬೀಜವೇ ಭೂಮಿಯಲ್ಲಿ ಮೊಳಕೆ ಒಡೆಯುವ ಮುನ್ನವೇ ಕರಗಿ ಕಮರಿ ಹೋಯಿತು ತಾಯಿ, ಹೋಯಿತು. ಪ್ರತಿ ವರ್ಷ ಇದೇ ರೀತಿ ಆದರೆ ಈ ಬಡ ರಹಿತ ಹೇಗೆ ಬದುಕಬೇಕು? ಒಂದು ಕಡೆ ಬೆಳೆ ಬೆಳೆದರೆ ನಮ್ಮ 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 ಘನ ಸರ್ಕಾರ ಅದಕ್ಕೆ ಸೂಕ್ತವಾದ ಬೆಂಬಲ ಬೆಲೆ ನೀಡುತ್ತಾ ಇಲ್ಲ. ಈಗಾದರೆ ಈ ಬಡ ರೈತ ಸಾಲದ ಸುಳಿಯಲ್ಲಿ ಸಿಲುಕಿ ಸಾವಿಗೆ ಶರಣಾಗುತ್ತಿದ್ದಾನೆ ತಾಯಿ. ಜನನ ಮರಣವು ಎಲ್ಲ ನಿನ್ನ ಕೈಯಲ್ಲಿದೆ. ಈ ರೈತನಿಗೆ ಯಾವ ದಾರಿಯ ಕರುಣಿಸಿದೆಯೋ ನಿನ್ನಲ್ಲೇ ಕೂಡಿದೆ ತಾಯಿ, ನಿನ್ನಲ್ಲೇ ಕೂಡಿದೆ. ಇದೇ ಈ ರೈತನ ರೋದನೆ. ಚಂದಿರನಿಲ್ಲದ ಅವಾನಿನಲ್ಲಿ ಹುಡುಕುವ ಒಬ್ಬ ಗುರುನಾಗಿಲ್ಲಿ. ಚಂದಿರನಿಲ್ಲದ ಅವಾನಿನಲ್ಲಿ ಹುಡುಕುವ ಒಬ್ಬ ಗುರುನಾಗಿಲ್ಲಿ. ಕಣ್ಣಿದ್ದು ಸುಳ್ಳು, ಅರದ್ದು ಸುಳ್ಳು, ಹೇಳಲು ಬಾಯಿಲ್ಲ ನನಗಿಲ್ಲಿ. ಇಲ್ಲ ದೆಸೆ ಇಲ್ಲ, ನೋಡುವ ಕಣ್ಣಿಗೆ ರೆಪ್ಪೆಗಳಿಲ್ಲ. ಚಂದಿರನಿಲ್ಲದ ಈ ಬಾಳಿನಲ್ಲಿ ಬೆಳದಿಂಗಳ ಹುಡುಕುವ ಒಬ್ಬ ಕುರುಡನು ನಾನಿಲ್ಲಿ. ಬಾಳಲಿ ಏನು ಇದೆ, ಈ ಬಾಳಲಿ ಶಾಂತಿಯಲ್ಲಿದೆ, ನಿಜವಾಗಿದೆ. ಅನುದಿನವೂ ಸಂತೋಷವಾ ನಗುತ್ತಲೀ ನಾಡಿಸುತ್ತೇನೆ. ಈ ಬಾಳಲಿ ಶಾಂತಿಯಲ್ಲಿ ಬಿರುಗಾಳಿಯೇ ಅಂದವನು ಅವನೇ ತಾನೇ. ಶಬ್ಬಾಸ್ ಇನ್ಸ್ಪೆಕ್ಟರ್ ಶಬ್ಬಾಸ್. ಅಂತೂ ಸಾಹಸಪಟ್ಟು ನಾ ಇದ್ದ ಸ್ಥಳ ಪತ್ತೆ ಹಚ್ಚೇ ಬಿಟ್ಟಿರಿ. ಏ ಮಿಸ್ಟರ್, ನಿನ್ನ ಶಬ್ಬಾಸ್ಗೆ ರೀತಿಗೊಂದು ನಾನೇನು ಮಾಡಲಿ? ಮರ್ಯಾದಿಂದ ಈ ಸುಟ್ಕೇಸ್ ಕೊಟ್ಟು ಬಿಡು ನನ್ನ ಕೈಗೆ. ಇನ್ಸ್ಪೆಕ್ಟರ್, ಸ್ಮಶಾನಕ್ಕೆ ಹೋದ ಹಣ ಈ ಗರುಡನ ಕೈಗೆ ಬಂದ ಹಣ ಅದೆಂದು ವಾಪಸ್ ಬರಲು ಸಾಧ್ಯವಿಲ್ಲ. ಲೇ ಗರುಡ, ಸಾಧ್ಯವಾಗದನ್ನು ಸಾಧಿಸಿ ತೋರಿಸೋದು ಈ ಇನ್ಸ್ಪೆಕ್ಟರ್ ಸಂದೀಪ್ನ ಮುಖ್ಯ ಕೆಲಸ. ಮುಂದಿಟ್ಟ ಹೆಜ್ಜೆ ಹಿಂದಿಡುವುದು ನನ್ನ ಜಯಮಾನದಲ್ಲಿಲ್ಲ.
ಜಾಯಮಾನ ನೋಡಿ ಇನ್ಸ್ಪೆಕ್ಟರ್, ನಾನು ಅದನ್ನೇ ಹೇಳ್ತಾ ಇರೋದು. ನನ್ನ ಕೈಗೆ ಬಂದ ಸೇರಿದ ಹಣವನ್ನು ಹಿಂದಿರುಗಿಸುವುದು ನನ್ನ ಜೀವನದಲ್ಲೇ ಇಲ್ಲ. ಸುಮ್ಮನೆ ಇಂಥ ಕಾರ್ಯಕ್ಕೆ ಕೈ ಹಾಕಿ ಕೈ ಸುಟ್ಟುಕೊಳ್ಳಬೇಡಿ, ಕೈ ಬಿಟ್ಟು ಬಿಡಿ. ಲೇ ಗರುಡ, ಕೈ ಬಿಡಬೇಕಾ? ಮೊದಲು ಕೈಯ ಬಿಡೋಕೆ ಕೈಯಲ್ಲಿ ಬಳೆ ಇಲ್ಲ, ಬೇಡಿ ಇದೆ ನೋಡು. ಮರ್ಯಾದೆಯಿಂದ ಈ ಸುಟ್ಕೇಸ್ ನನ್ನ ಕೈಗೆ ಕೊಟ್ಟು ವಾಪಸ್ ಹೋಗಿಬಿಡು. ಮರ್ಯಾದೆ ಇನ್ಸ್ಪೆಕ್ಟರ್, ಮರ್ಯಾದೆ ಎಂಬ 3 ಅಕ್ಷರ ಮರೆತು ಮೋಸ ಎಂಬ 2 ಅಕ್ಷರ ಮೈಯಲ್ಲಿ ಮೂಡಿಸಿಕೊಂಡಿರುವ ಮನುಷ್ಯತ್ವ ಇಲ್ಲದ ಈ ಮರುಭೂಮಿಯಲ್ಲಿ ಮಹಾರಾಜನಂತೆ ಮೆರೆಯುತ್ತಿದ್ದಾನೆ ಈ ಮರಡರ್ ಗರುಡ. ಸುಮ್ಮನೆ ಇಂಥ ಕಾರ್ಯಕ್ಕೆ ಕೈ ಹಾಕಿ ಬಂದ ದಾರಿಗೆ ಸುಂಕಲ್ಲೇ ಒಂದು ತುದು ಮರಳಿ ಮನೆಗೆ ಹೋಗುವುದು ಒಳಿಯಿತು. ಲೇ ಗರುಡು, ಮರಳಿ ಮನೆಗೆ ಹೋಗಕ್ಕೆ ನಾನೇನು ಮೂಡನಲ್ಲ. ಈ ಇನ್ಸ್ಪೆಕ್ಟರ್ ಸಂದೀಪ್ನ ಹೆಸರು ಕೇಳಿದರೆ ಇಡೇ ರೌಡಿ ಅಡ್ಡನೆ ಗಡಗಡನೆ ನಡುಗುತ್ತೆ. ಅಂತರದಲ್ಲಿ ನನ್ನನ್ನೇ ಎದುರಿಸಿಯಾ? ಲೇ ಗರುಡ, ಇಂದು ನಿನಗೆ ಗುಂಡಿ ತೋಡುದು ಕಡ ಖಂಡಿತ. ಗುಂಡೆ ಇನ್ಸ್ಪೆಕ್ಟರ್, ಈ ಗರುಡನಿಗೆ ಗುಂಡಿ ತೋಡೋಕೆ ಬಂದ ಅದೆಷ್ಟೋ ಗಂಡುಗಳು ಜೋಡೆತ್ತು ಬಂಡಿ ಹೂಡಿ ನೋಡ್ಲಿಕ್ಕೆ ಹೋಗಿದ್ದಾರೆ ಜೋಗದ ಗುಂಡಿ. ಸುಮ್ಮನೆ ನನ್ನ ವಿಷಯದಲ್ಲಿ ತಲೆ ಹಾಕಿ ನಿಮ್ಮ ಸಮಯವನ್ನು ಹಾಳು ಮಾಡಿಕೊಳ್ಳಬೇಡಿ. ಇದು ನನ್ನ ಅನುಭವದ ಮಾತು. ಲೇ ಗರುಡ, ನಿನ್ನಂತ ಮಂದ ಬುದ್ಧಿ ಮಾನವನಿಂದ ಬುದ್ಧಿ ಹೇಳಿಸಿಕೊಳ್ಳುವ ವ್ಯಕ್ತಿ ನಾನು ಅಲ್ಲ. ನಿನಗೆ ಬಾಯಿ ಮಾತಿನಿಂದ ಹೇಳುತ್ತಿದ್ದೇನೆ, ಇಲ್ಲವಾದರೆ ಬೇರೆನೇ ಹೇಳಬೇಕಾಗುತ್ತದೆ. ಎಚ್ಚರ. ಇಲ್ಲವಾದರೆ ಏನು ಮಾಡುವೆ ಇನ್ಸ್ಪೆಕ್ಟರ್? ಒದ್ದು ಬುದ್ಧಿ ಹೇಳಿ ನಡು ಬೀದಿಯಲ್ಲಿ ಬೇರೆ ಓಣಿಗೆ ಸಮೇತ ನಿನ್ನನ್ನು ಸ್ಟೇಷನ್ಗೆ ಎಳೆದುಕೊಂಡು ಹೋಗಿವೆ. ಲೇ ಇನ್ಸ್ಪೆಕ್ಟರ್ ಸಂದೀಪ್, ಇದುವರೆಗೆ ಈ ಭೂಪತಿ ಗೌಡನ ಮುಂದೆ ನಿಂತ ಮಾತನಾಡಬೇಕಾದ್ರೆ ನಿಂತಲ್ಲೇ ಭಯಪಟ್ಟು ಮೂತ್ರ ವಿಸರ್ಜನೆ ಮಾಡಿಕೊಂಡಿದ್ದಾರೆ. ಅಂಥದ್ರಲ್ಲಿ ನನ್ನನ್ನೇ ಒದ್ದು ಸ್ಟೇಷನ್ಗೆ ಒಯ್ದಂದ್ರೆ ಏನು? ಸುಮ್ಮನೆ ನನ್ನ ತಲವಾರಿಗೆ ಔತಿ ಆಗಬೇಡ, ಹೊರಟು ಹೋಗು ಇಲ್ಲಿಂದ. ಲೇ ಗರುಡು, ಕಾಕಿ ಬಿಚ್ಚಿದರೆ ರೌಡಿಜಂ ಮಾಡುವುದರಲ್ಲಿ ನಿಮ್ಮ ಅಪ್ಪ ಕಣೋ. ಸುಮ್ಮನೆ ನನ್ನ ಪೇಸ್ಟೋಲ್ಗೆ ಸೆಕ್ಕು ಸತ್ತು ಹೋಗಬೇಡ. ಮರ್ಯಾದೆಯಿಂದ ಕೊಟ್ಟು ಬಿಡಿ ಹಣವನ್ನು. ಏನ್ ಹಾಗೆ ನೋಡ್ತಿದ್ಯಾ? ಶಾಕ್ ಆಯ್ತಾ? ಶಾಕ್ ಆಗಿರ್ಲೇಬೇಕಂತ ತಾನೇ ನಿನ್ನ ಇಲ್ಲಿಗೆ ಕರೆಸಿದ್ದು. ನಿನಗೆ ಪ್ರಮೋಷನ್ ಕೊಟ್ಟಿದ್ದು ನಿನ್ನ ಡಿಪಾರ್ಟ್ಮೆಂಟಿನೇ, ಆದ್ರೆ ಅಲ್ಲೂರಿಗೆ ಪೋಸ್ಟಿಂಗ್ ಮಾಡಿಸಿದ್ದು ನಾನು. ಇವಾಗ ಏನ್ ಮಾಡ್ತೀಯಾ? ಇಂಡಿಯಾ ಮ್ಯಾಪ್ದಲ್ಲಿ ಇಲ್ದವ್ರು ನಿನ್ನ ಡಿಸ್ಟಿಕ್ಗೆ, ಕರ್ನಾಟಕ ಮ್ಯಾಪ್ದಲ್ಲೆಲ್ಲ ನಿನ್ನ ಊರಿಗೆ ಕರೆಸಿ ನನಗೆ ಆಗ್ಬಿಟ್ಟಿಯಲ್ಲ. ಇವಾಗ ಏನ್ ಮಾಡ್ತೀಯಾ? ಇದು ನನ್ನೂರು, ನನ್ನ ಏರಿಯಾ. ನಾನು ಬೆಂಗಳೂರಲ್ಲಿ ಗುಡುಗಿದ್ರೆ ಉಡುಪಿ ಮಂಗಳೂರು ಆಗ್ಬೋದು ನಡಗೋಗುತ್ತೆ. ಕೈ ಎಡ್ತಾಡ್ತಾ ಅಂದ್ರೆ ರಿಯಲ್ ಎಸ್ಟೇಟ್ ಎಗರೆ ಹೋಗುತ್ತೆ. ಇದು ಗರುಡನ ಕೋಟೆ ಕಣ. ಲೇ ಗರುಡ, ಒಬ್ಬ ಪೊಲೀಸ್ ಟ್ರಾನ್ಸ್ಫರ್ ಆದ್ರೆ ಹೋಗೋದು ಮತ್ತೊಂದು ಪೊಲೀಸ್ ಸ್ಟೇಷನ್ಗೆ, ಪೋಸ್ಟ್ ಆಫೀಸಿಗೆಲ್ಲ. ಟ್ರಾನ್ಸ್ಫರ್ ಲೆಟರ್ ಟೈಪ್ ಆಗೋದ್ರೊಳಗೆ ನಿನ್ನನ್ನು ಏರೋಪ್ಲೇನ್ ಹತ್ತಿಸಿ ಬಿಡುತ್ತೇನೆ. ಕೊಟ್ಟು ಬಿಡಿ ಈ ಸೀಟ್ಗೆ.
ಇನ್ಸ್ಪೆಕ್ಟರ್. ಇನ್ಸ್ಪೆಕ್ಟರ್ ಸಂದೀಪ್, ಒಂದೇ ಒಂದು ಹೆಜ್ಜೆ ಮುಂದಿಟ್ಟಿದೆ ಆದರೆ ಈ ನಿನ್ನ ಪೀಸ್ ತಲೆ ಪೀಸ್ ಪೀಸ್. ಲೇ, ಕೆಳಗಿಳಿಸು ನಿನ್ನ ಪಿಸ್ತೂಲನ್ನು. ಛೇ, ಕೊನೆಗೆ ಕೈ ತಪ್ಪಿಸಿಕೊಂಡು ಓಡಿ ಹೋದ ಆ ಗುಂಡ ಗರುಡ. ಪಿಸಿ, ಫಾಲೋ ಮೀ. ಎಸ್ ಸರ್. ಎಷ್ಟೊಂದು ಸುಂದರವಾಗಿದೆ ಈ ನೋಟ. ನೋಡ್ತಾ ಇದ್ರೆ ಕಣ್ಣುಗಳೇ ಸಾಲದ. ಹಕ್ಕಿಗಳ ಚಿಲಿಪಿಲಿ ಉತ್ತರ, ಕೋಗಿಲೆಗಳ ಕುಹು ಕುಹು ಗಾನ. ಕನಸಿನ ಲೋಕಲಲ್ಲಿ ನಾನು ಬಂದಂತೆ ಕಾಣ್ತಾ ಇದ್ದೆ ಈ ಸುಕನ್ಯಾ. ಆದರೆ ಇಷ್ಟೊತ್ತಾದರೂ ನನ್ನ ಕನಸಿನ ರಾಜ್ಕುಮಾರ ಅಂದರೆ ರಾಜೇಂದ್ರ ಇಷ್ಟೊತ್ತಾದರೂ ಬರಲೇ ಇಲ್ಲವಲ್ಲ. ಎಲ್ಲಿ ಹೋಗಿರಬಹುದು? ಆಹಾ, ಅಂದ ಹಾಗೆ ಶ್ರೀಕೃಷ್ಣ ಪರಮಾತ್ಮ ಬಂದ ಹಾಗೆ ಬಂದೇ ಬಿಟ್ಟ. ರೂಪ ಬಂದು ಬಹಳ ಹೊತ್ತಾಯ್ತೆ. ರೂಪ, ಏಕೆ ಈ ಮೌನ? ನನ್ನ ಮೇಲೆ ಕೋಪನ? ಹೌದು, ನಿಮ್ಮ ಮೇಲೆ ಬೆಟ್ಟದಷ್ಟು ಕೋಪ ಇದೆ. ಅಬ್ಬಾ, ಈಗಲಾದರೂ ಮಾತನಾಡಿದಿಲ್ಲ, ಅಷ್ಟೇ ಸಾಕು ನನಗೆ. ಈ ಗಂಡಸ್ರೆ ಇಷ್ಟು, ಹೆಣ್ಣಿನ ವೇದನೆ ಅರಿಯದ ಮೂಢರು ಅವರು. ರೂಪ, ನೀನೇನೇ ಹೇಳು, ಕೋಪದಲ್ಲಿ ಕೂಡ ನಿನ್ನ ಮುಖ ಹುಣ್ಣಿಮೆ ಚಂದ್ರನಂತೆ ಫಳಫಳ ಹೊಳೆಯುತ್ತದೆ. ಬರೀ ತಮಾಷೆಯ ಮಾತಾಯ್ತು. ಇದು ತಮಾಷೆ ಅಲ್ಲ ರೂಪ, ನಿಜವ. ಅಂದ್ರೆ ಯಾಕೆ ಬರೋದು ಇಷ್ಟೊಂದು ಲೇಟ್ ಆಯ್ತು? ಏನು ಮೇಡಮ್, ಮದುವೆಗೆ ಮುಂಚೆನೆ ಸರಿಯಾದ ಕ್ಲಾಸ್ ತಗೊಂಡ್ರಿ? ಇದು ಕ್ಲಾಸ್ ಅಲ್ಲ, ಇದು ಪ್ರೀತಿಯ ರೋದನೆ. ರೂಪ, ನಿನಗೊಬ್ಬಳಿಗೆ ಪ್ರೀತಿ ರೋದನೆ ಇರುವುದು, ನನಗೂ ಕೂಡ ಇದೆ. ನೀವೇನು ಹೆಣ್ಣು ಮಕ್ಕಳು ಬಾಯಿ ಬಿಟ್ಟು ಹೇಳಿ ಮನಸ್ಸು ಹಗರ ಮಾಡಿಕೊಳ್ಳುತ್ತೀರಿ. ಆದರೆ ಗಂಡಸರು ಹಾಗಲ್ಲ. ಆಳವಾದ ಪ್ರೀತಿಯಲ್ಲಿ ಇಳಿದು ಅದರ ಭಾರ ಸಹಿಸಲಾರದೆ ಮನದಲ್ಲಿ ಕೊರಗಿ ಕೊರಗಿ ಕನೆಗೆ ಕೊರಗಿ ನೀರಾಗುವುದು ನನ್ನ ಹೃದಯ. ನೋಡಿ ರಾಜೇಂದ್ರ, ಅಂದ ಹಾಗೆ ನಮ್ಮಿಬ್ಬರ ಪ್ರೀತಿ ವಿಷಯವನ್ನ ನಿಮ್ಮ ಅಣ್ಣ ಅತ್ತಿಗೆಯರಿಗೆ ತಿಳಿಸಿ ಅಂತ ಹೇಳಿದ್ನಲ್ಲ, ಏನಾಯ್ತು? ಇನ್ನೂ ಇಲ್ಲ ರೂಪ. ನೋಡಿ, ನೀವು ತಿಳಿಸದೆ ಹೋದ್ರೆ ನಮ್ಮಣ್ಣ ಬೇರೆ ನನಗೆ ಗಂಡು ನೋಡ್ತಾ ಇದ್ದಾನೆ. ನೀವು ಮುಂದೆ ಹಾಕಿದ್ರೆ ಇನ್ನು ಒಂದೇ ವಾರದಲ್ಲಿ ನನ್ನ ಮದುವೆಯನ್ನು ಮಾಡ್ತಾನೆ. ಹುಚ್ಚಿ, ನಿನ್ನನ್ನು ಮದುವೆ ಆಗು ಭೂಪತಿ ಗಂಡು ಈ ರಾಜೇಂದ್ರ ಇರುವವರೆಗೂ ಅದ್ಯಾವ ಗಂಡು ನಿನ್ನ ಕೊರಳಿಗೆ ತಾಳೆ ಕಟ್ಟುತ್ತಾನೆ ನಾನು ನೋಡೇ ಬಿಡುವೆ. ನೋಡಿ, ಒಟ್ಟಿನಲ್ಲಿ ಹೇಗಾದ್ರೂ ಮಾಡಿ ನನ್ನ ಕೊರಳಿಗೆ ಮಾಂಗಲ್ಯವನ್ನು ಕಟ್ಟಿ ಮಡದಿಯಾಗಿ ಸ್ವೀಕಾರ ಮಾಡಿ ಮನಸ್ಪೂರ್ವಕವಾಗಿ ನಿಮ್ಮ ಮನೆ ತುಂಬಿಸಿಕೊಳ್ಳಿ. ರೂಪ, ಇದು ಒಂದು ವೇಳೆ ಸಾಧ್ಯವಾಗದಿದ್ದರೆ? ಸಾಧ್ಯವಾಗದಿದ್ರೆ ಹಸವಣೆ ಇರಬೇಕಾದ ಈ ರೂಪ ಸಾವಿಗೆ ಶರಣಾಗಿ ಸ್ಮಶಾನ ಸೇರ್ತಾಳೆ ಆ ಕ್ಷಣದಲ್ಲಿ. ರೂಪ, ಎಷ್ಟೊಂದು ಹಚ್ಚಿಕೊಂಡಿರುವೆ ನನ್ನನ್ನು. ಹೌದು, ನಿಮ್ಮನ್ನು ಬಿಟ್ಟು ಒಂದು ಕ್ಷಣ ಕೂಡ ನನ್ನಿಂದ ಇರೋಕ್ಕೆ ಸಾಧ್ಯವಿಲ್ಲ ರಾಜೇಂದ್ರ. ರೂಪ, ನನಗೂ ಕೂಡ ಅಷ್ಟೇ. ಒಂದು ದಿನ ನಿನ್ನನ್ನು ನೋಡದಿದ್ದರೆ ನನ್ನಲ್ಲೇನೋ ಕಳೆದುಕೊಂಡಂತಾಗುತ್ತದೆ. ಐ ಲವ್ ಯು ರಾಜೇಂದ್ರ, ಐ ಲವ್ ಯು. ರೂಪ, ಕರೆಗೆ ಕಂಕಣ ಚಂದ, ಕೈಗೆ ಬಳೆ ಚಂದ, ಕಾಲಿಗೆ ಕಾಲುಂಗುರ ಚಂದ. ನಿನ್ನ ಬಾಯಿಂದ ಒಂದು ಗೀತೆ ಕೇಳಿದ್ರೆ ಇನ್ನೂ ಚಂದ ರೂಪ, ಇನ್ನೂ ಚಂದ. ನನ್ನ ಪತಿದೇವರ ಆಸೆಯನ್ನ ಮೀರಿರುತ್ತೆ.
ಅನರ್ಘ್ಯಾರಥವೇ ಅನರ್ಘ್ಯಾರಥವೇ ವೇಗ ಹೆಚ್ಚಾಗಿ ಹರಿವಾ ಹರಿವಾ ಈ ಹೊಳೆಯ ಕರವೇ ಕರವೇ ನಾನು ಕಡಲಾಗಿ ನಾನು ಕಡಲಾಗಿ ನಾನು ಕಡಲಾಗಿ ನಾನು ಕಡಲಾಗಿ ಜೀವನ ಭವ್ಯರ ಸಮಯಗಳಿಗೆಯಲ್ಲಿ ಈ ಆಶಾಲತೆಯಲ್ಲಿ ಈ ಆಶಾಲತೆಯಲ್ಲಿ ಅನರ್ಘ್ಯಾರಥವೇ ಅನರ್ಘ್ಯಾರಥವೇ ಲಾ 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 ಲಾ. ನೀನು ಆಡುವ ಗೀತೆ ಕೇಳಿದರೆ ಕಮರಿದ ಕಮಲ ಕೂಡ ಅರಳಿ ಕಣ್ಣು ತಂಪು ಮಾಡಿದಂತೆ ಎಷ್ಟು ಹಾಡಿ ಹೇಳಿದರು ನಿನ್ನ ಸಾಲದು ನಿನ್ನ ಮಧುರ ಗಾಯನಕ್ಕೆ. ನೋಡಿ ರಾಜೇಂದ್ರ, ನಿಮ್ಮ ಹೊಗಳಿಕೆ ಸಾಕು. ನೀವು ಹೊಗಳೋದನ್ನು ನೋಡಿದ್ರೆ ನೀವು ಕವಿಗಳಾಗಿ ಬಿಡ್ತೀರಾ ಅಷ್ಟೇ. ಹಾ ರೂಪ, ಏನು? ಹಾ ರೂಪ, ನಮ್ಮ ಅಣ್ಣನಿಗೆ ಹೇಳಿ ಒಂದು ದಿನ ನಿಮ್ಮ ಮನೆಗೆ ಕರೆದುಕೊಂಡು ಬರುತ್ತೇನೆ. ಅಷ್ಟರಲ್ಲಿ ನಿಮ್ಮ ಅಣ್ಣನಿಗೆ ಎಲ್ಲ ವಿಷಯ ಹೇಳಿಟ್ಟರು. ಆಯ್ತು, ನಮ್ಮ ಅಣ್ಣನಿಗೆ ಎಲ್ಲ ವಿಷಯ ಹೇಳಿ ನಾನು ಕರೆದುಕೊಂಡು ಬರ್ತೀನಿ. ನೀವು ವಿಷಯ ಹೇಳಿ ನೀವು ಕರೆದುಕೊಂಡು ಬನ್ನಿ, ಆಯ್ತೇನು? ಸರಿ ರೂಪ, ಇವಾಗ ನೀನು ಮನೆಯವರೆಗೆ ಹೋಗುವೆಯಾ? ಹೌದು, ನಾ ಮನೆಗೆ ಹೋಗ್ತೀನಿ. ಬಂದು ತುಂಬ ಹೊತ್ತಾಯಿತು, ನಾ ಹೋಗ್ಲೇನು? ರೂಪ, ನಾನು ಅದೇ ಮಾರ್ಗವಾಗಿ ಹೋಗಬೇಕು. ನಿನ್ನನ್ನು ಮನೆಯವರೆಗೆ ಬಿಟ್ಟು ಬರುವೆ, ಹೋಗೋಣ ನೋಡಿ. ಬೇಡ ಬೇಡ ಬೇಡ, ನೀವು ನನ್ನೊಂದಿಗೆ ಬರೋದು ಬೇಡ. ನಮ್ಮಣ್ಣ ಏನಾದರೂ ನೋಡಿದ್ರೆ ತುಂಬ ತೊಂದರೆ ಆಗುತ್ತೆ. ಬೇಡ, ನಾನು ಒಬ್ಬಳೇ ಹೋಗ್ತೀನಿ. ಹಾಗಾದರೆ ಮೇನ್ ಕ್ರಾಸ್ನವರೆಗೆ ಬಿಟ್ಟು ಹೋಗೋಣ, ಬಾ ಹೋಗೋಣ. ಹೌದಾ, ಸರಿ ಹೋಗೋಣ.